ವೇದಾಂತು, ನೀನೇನು ಮಾಡ್ತಾ ಇದೀಯ ಅಂತ ನಿನಗೆ ಗೊತ್ತೇನಪ್ಪ? ಯಾಕೆ ಹೀಗೆ ಮಾಡಿದೆ? ವಿಕ್ಕಿ ಎಲ್ಲಿ? ಯಾಕೆ ಹೀಗೆಲ್ಲ ಮಾಡಿ ನಮ್ಮಲ್ಲಿ ಭಯ ಹುಟ್ಟಿಸ್ತಾ ಇದೆಯಾ? ಏನಾಯ್ತು ಹೇಳು, ಮಾತಾಡಪ್ಪ. ವಿಧಾನ್, ವಿಧಾನ್, ಇಲ್ಲೋಡು, ನಾನು ನೋಡು, ಹೇಳು, ವಿಕ್ಕಿಗೆ ಏನಾಗಿದೆ? ನೋಡ್ತಾ ನನ್ನ ವಿಕ್ಕಿಗೆ ಏನಾಗಿದೆ? ನನ್ನ ಅಳಿಯನ್ಗೆ ಏನಾಗಿದೆ? ನನ್ನ ನೋಡಿ ಹೇಳ ನೀನು. ಇಲ್ಲ ತೀರ್ಕೊಂಡ. ಅಮ್ಮ ಕೇಳಂಗೆ ಏನಾಯ್ತು? ಅಮ್ಮೋ ಹೇಳೆ, ಏನಾಯ್ತು ಅಂತ ಹೇಳೆ. ಏನು ಮಾತಾಡ್ತಾ ನಿಂತಿದ್ರೆ ಹೇಗೆ ತಿಳ್ಕೊಳ್ಳೋದು? ಏನಾಯ್ತು ಅಂತ ಹೇಳಮ್ಮ. ಅಮ್ಮ ನಿನ್ನೆ ಕೇಳ್ತಾ ಇರೋದು ವಿಕ್ಕಿ, ನನಗೆ ಏನಾಯ್ತು? ಬಾವ ತಿಂಗಳಿಂದ ಆಕ್ಸಿಡೆಂಟಲ್ಲಿ ತೀರೋದ್ರು. ವಿಕ್ಕಿ ಅಯ್ಯೋ ದೇವ್ರೆ, ವಿಕ್ಕಿನೇ ಯಾಕೋ ಕರ್ಕೊಂಡೆ. ನನ್ನಾದ್ರೂ ಕರ್ಕೊಬಾರ್ದಾಗಿತ್ತ, ನನ್ನ ಮೊಮ್ಮಗ ಇರಬಾರ್ದಾಗಿತ್ತ. ವಿಕ್ಕಿಗೆ ಯಾಕಪ್ಪ ಇಂತ ಸಾವು ಕೊಟ್ಟೆ? ನನ್ ಕರ್ಕೊಬಾರ್ದಾಗಿತ್ತೇನಪ್ಪ ದೇವ್ರೆ. ಅಯ್ಯೋ ವಿಕ್ಕಿ, ವಿಕ್ಕಿ. ಹಾಗಾದ್ರೆ ವಿಕ್ಕಿ ದುಬೈಗೆ ಹೋಗಿಲ್ವಾ? ವಿಕ್ಕಿ ಬಾವ ದುಬೈಗೆ ಹೋಗಿ ಅವರು ಕಾರಲ್ಲಿ ಹೋಗ್ತಿರುವಾಗ ಲಾರಿ ಗುದ್ದಿ ಆಕ್ಸಿಡೆಂಟಲ್ಲಿ ತೀರೋದ್ರು. ವಿಷಯನ ನಿಮಗೆ ಆ ಟೈಮಲ್ಲಿ ಹೇಳೋದಕ್ಕೆ ಧೈರ್ಯ ಇರಲಿಲ್ಲ. ಅಕ್ಕ ಬೇರೆ ಗರ್ಭಿಣಿ ಇದ್ಲು. ವಿಷಯನ ಹೇಳಿದ್ರೆ ನೀವೆಲ್ಲರೂ ಹೇಗೆ ತಗೋತೀರಾ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಈ ವಿಷಯನ ಮುಚ್ಚಿಟ್ಟಿದ್ವಿ. ಸತ್ಯನ ತುಂಬ ದಿನ ಮುಚ್ಚಿಡಕ್ಕಾಗಲಿಲ್ಲ.
ಅದಕ್ಕೆ ಇವತ್ತು ಆ ತಾಯಿಯ ಇನ್ನೊಬ್ಬ ಮಗ ತುಂಬಾ ಬುದ್ಧಿವಂತ, ಬಹಳ ಚುರುಕು. ಸತ್ಯನ ಕಂಡು ಹಿಡ್ದೇ ಬಿಟ್ಟ. ಸೊ ಅವನು ಅಷ್ಟೇ. ವಿಕ್ರಾಂತ್ ವಸಿಷ್ಠ ಇನ್ನಿಲ್ಲ. ಅವನ ತಾಯಿ ಬಗ್ಗೆ ಸತ್ಯ ತಿಳ್ಕೊಂಡಿದ್ದೀನಾನೆ ಫಿನಿಶ್. ಬಾಬಾ ಬಾಬಾ ಅವನ್ನೆಲ್ಲ ಬಿಟ್ಟು ತುಂಬಾ ದೂರ ಹೊರಟೋದ್ರು. ಯಾವತ್ತೂ ವಾಪಸ್ ಬರಲ್ಲ. ಅದ್ಯ 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 ಏನಾಯ್ತಪ್ಪ? ಅದ್ಯ ಬಂದು ಅದ್ಯ ನೀನು ತಮಾಷೆ ಮಾಡ್ತಾ ಇಲ್ಲ ತಾನೆ? ಇಲ್ಲ, ಇದು ತಮಾಷೆ, ಇದು ತಮಾಷೆ. ಹಾಗಾದ್ರೆ ವಿಕ್ಕಿ ದುಬೈಗೆ ಹೋಗೇ ಇಲ್ವಾ? ವಿಕ್ಕಿ ಹೋದ ತಿಂಗಳು ಸತ್ತೋಗಿದ್ರೆ ಆರ್ತಿ ಬರ್ತ್ಡೇಗೆ ಅವನು ವಿಡಿಯೋ ಕಳಿಸಿದ್ನಲ್ಲ, ಅದು ಹೇಗೆ ಸಾಧ್ಯ ಆಯ್ತು? ಕೈ ಹೋಗಿ ಕೇಳ್ಕೊಟ್ಟೆ, ದಯವಿಟ್ಟು ಇದನ್ನು ತಮಾಷೆ ಅಂತ ಹೇಳ್ಬಿಡು ವೇದಾಂತ್, ದಯವಿಟ್ಟು ಇದನ್ನ ತಮಾಷೆ ಅಂತ ಹೇಳ್ಬಿಡು. ಅಲ್ವಾ ವೇದಾಂತ? ಮೋಸ, ಆರ್ತಿಗೆ ಮಾಡಿದ ದೊಡ್ಡ ಮೋಸ ಇದು. ತೀರ್ಕೊಂಡಿದ ತಕ್ಷಣ ಮೊದಲು ಆರ್ತಿಗೆ ವಿಷಯ ಮುಟ್ಟಿಸ್ಬೇಕಾಗಿತ್ತು. ಅವಳ ನಿರೀಕ್ಷೆಗಳ ಜೊತೆ ಆಟ ಆಡದೆ, ಅವಳ ನಂಬಿಕೆಗೆ ದ್ರೋಹ ಮಾಡಿದೆ ವೇದಾಂತು, ಅವಳ ನಂಬಿಕೆಗೆ ದ್ರೋಹ ಮಾಡಿದೆ. ಮೊದಲು ವಿಷಯ ಅವಳಿಗೆ ಬಿಟ್ಟಬೇಕಾಗಿತ್ತು.
ಗಂಡು ಮಕ್ಕಳು ಇಲ್ದಿರೋ ಮನೆಗೆ ಅವನು ಹಿರೇ ಮಗನಾಗ ನಮ್ಮ ಮನೆಗೆ ಬಂದ. ಮಗನ ಎಲ್ಲ ಜವಾಬ್ದಾರಿನೂ ಅವನು ಹೊತ್ಕೊಂಡ. ರೀ ಅಲ್ವೇನ್ರಿ, ನಮಗ್ ಮಗ ಇಲ್ಲ ಅನ್ನೋ ಕರ್ತೇನ ಅವ್ನು ನೆಗಸ್ದ ತಾನೆ ಹೇಳ್ರಿ. ನನಗೆ ಗಂಡು ಮಕ್ಕಳು ಪ್ರೀತಿ ಏನು ಅಂತಾನೆ ಗೊತ್ತಿರಲಿಲ್ಲ. ಅವನು ನನ್ನ ಮಗನಾಗ ನನ್ನ ಮನೆಗೆ ಬಂದ. ಆಮೇಲೆ ಎಲ್ಲರೂ ಹೇಳೋರು ಅಲ್ವೇನ್ರಿ, ಎಲ್ಲರೂ ಹೇಳ್ತಿದ್ರು ತಾನೆ, ಹೆಣ್ಮಕ್ಳು ಮನೇಲಿ ಅಪ್ಪ ಅಮ್ಮನ ಮೇಲೆ ಕೋಪ ಮಾಡ್ಕೋತಾರೆ, ಮಾತು ಬಿಡ್ತಾರೆ, ಜಗಳ ಮಾಡ್ತಾರೆ, ಊಟ ಮಾಡಲ್ಲ, ಅದು ಇದು ಅಂತೆಲ್ಲ ಹೇಳ್ತಿದ್ರು. ನಂಗೆ ಅವೆಲ್ಲ ಏನೂ ಗೊತ್ತಿರಲಿಲ್ಲ. ಆದರೆ ಅವನು ಬಂದು ಅದೆಲ್ಲ ಏನು ಅಂತ ತೋರಿಸ್ಕೊಟ್ಟ. ಆದ್ರೆ ಇವತ್ತು ಇವನೇನ್ರಿ ಹೇಳ್ತಿರೋದು? ವಿಕಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ, ಯಾವ ತಾಯಿ ಮುಂದೆನೂ ತನ್ನ ಮಗ ಹೋಗ್ಬಾರ್ದು ರೀ, ಹೋಗ್ಬಾರ್ದು. ನೋಡಿ, ತಾಯಿಗೆ ಗಂಡ್ಮಕ್ಳು ಅಂದ್ರೆ ಕಣ್ಣಿದ್ದಾಗೆ. ಇವತ್ತಿಂದ ನಾನು ಕಣ್ ಕಳ್ಕೊಂಡ್ಬಿಟ್ಟಿದ್ದೀನಿ. ನಾನು ಕುರುಡಿ ಆಗ್ಬಿಟ್ಟೆ. ನಗುತ್ತೈತೆ ಅಳುತ್ತೈವ ಇಲ್ಲಿ, ನಗುತ್ತೈತೆ ವಿಧಿಯಾಟ ಯಾರು ಸಮಾಧಾನ ಮಾಡ್ಕೊಪ್ರಿ. ಹೇಗ್ರಿ ಸಮಾಧಾನ ಮಾಡ್ಕೊಳ್ಳಿ? ನೀವೇ ಹೇಳಿ, ಹೇಗೆ ಸಮಾಧಾನ ಮಾಡ್ಕೊಳ್ಳೋದು? ಯಾಕೆ ನಿಮಗೆ ಗೊತ್ತಾಗ್ತಿಲ್ವಾ ಈ ದುಃಖ ಏನು ಅಂತ? ಸಮಾಧಾನ ಮಾಡ್ಕೋಬೇಕಂತೆ. ಇಂಥ ಸಂದರ್ಭದಲ್ಲಿ ಹೀಗೆಲ್ಲ ಮಾತಾಡಬಾರ್ದು ಪರಿ. ನನಗೂ ನಿನ್ನಷ್ಟೇ ಆಘಾತ ಆಗಿದೆ. ಆದರೆ ಹೇಳ್ಕೊಳ್ಳೋದಕ್ಕೂ ಆಗದೆ, ಒಳಗಡೆ ಇಟ್ಕೊಳ್ಳೋದಕ್ಕೂ ಆಗದೆ ಹಾಗೆ ಸಂಕಟ ಪಡ್ತಾ ಇರ್ತೀವಿ. ನಾವು ಗಂಡಸ್ರಲ್ವಾ, ಗಂಡೆದೆ ಇರೋರಲ್ವಾ, ಅದಕ್ಕೆ ದುಃಖ ಆಗಬಾರ್ದು, ಅಳು ಬರಬಾರ್ದು. ಈ ವಿಷಯನ ನಾನು ನನ್ನ ಮಗಳಿಗೆ ಹೇಗ್ರಿ ಹೇಳೋದು? ಅಯ್ಯೋ ಆರ್ತಿ, ಅಲ್ಲ ರೀ, ಅವಳು ನನ್ನ ಗಂಡ ದುಬೈಯಿಂದ ಬರದೇ ಇದ್ರೆ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೋತೀನಿ ಅಂತವಳು. ಇನ್ ಗಂಡನೇ ಇಲ್ಲ ಅಂತ ಗೊತ್ತಾದ್ರೆ ಏನ್ರಿ ಮಾಡ್ತಾಳೆ ಅವಳು? ಅಯ್ಯೋ, ನಾನು ಈ ವಿಷಯನ ಅವಳ ಹತ್ರ ಹೇಳಲ್ಲ. ನನಗೆ ಖಂಡಿತ ಧೈರ್ಯ ಇಲ್ಲ. ಅಯ್ಯೋ, ನಾನು ಹೇಗಪ್ಪ ಅವಳಿಗೆ ಹೇಳೋದು ಈ ವಿಷಯನ? ನೋಡಿ, ನಾನು ಹೇಳಲ್ಲ ರೀ ಇದನ್ನ. ನನ್ನ ಕೈಲಾಗಲ್ಲ, ನನ್ನ ಕೈಲಾಗಲ್ಲ. ಆರ್ತಿ ಈಗ 2 ಜೀವ. ಅವಳು ಈ ವಿಚಾರನ ಹೇಗೆ ತಗೋತಾಳೋ ಏನೋ. ದೇವ್ರ ಮೇಲೆ ಭಾರ ಹಾಕಬೇಕು. ನನ್ನ ಮಗಳನ್ನ ಆ ದೇವರೇ ಕಾಪಾಡಬೇಕು.
ಇಲ್ಲ ವೇದಾಂತ್, ಇಟ್ ಹೆಜ್ಜೆನ ಹಿಂದೆ ತೆಗಿಬೇಡ. ಸತ್ಯ ಆರ್ತಿಗೆ ಗೊತ್ತಾಗಲೇಬೇಕು. ಭಾವ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೇಗಿದ್ದೀರಾ? ಹೋಗಿ ಭಾವ, ನೀವು ನನ್ನ ಮಾತಾಡಿಸ್ಬೇಡಿ. ಯಾಕೆ? ಏನು ಭಾವ ನೀವು ನಿಮ್ಮ ತಮ್ಮಂಗೆ ನೀವು ಬುದ್ಧಿ ಹೇಳೋದಕ್ಕಾಗೋದಿಲ್ವಾ? ಎಷ್ಟು ದಿನ ಆಯಿತು ಅವ್ರು ದುಬೈಗೆ ಹೋಗಿ, ನನಗೂ ಹೇಳಿ ಹೇಳಿ ಸಾಕಾಗೋಯ್ತು. ಅದಕ್ಕೆ ನಾನೇ ದುಬೈಗೆ ಹೊರಟಿದ್ದೆ. ಹಾಂ, ಗೊತ್ತಾಯ್ತು ಆರ್ತಿ. ಅಮೂಲ್ಯ ಹೇಳಿದ್ಲು. ಮತ್ತೆ ಗೊತ್ತಿದ್ರೂ ಸುಮ್ಮನೆ ಇದ್ದೀರಲ್ವಾ? ನೀವಾದರೂ ಹೋಗಿ ಅವ್ರನ್ನ ದುಬೈಯಿಂದ ಕರ್ಕೊಂಬರ್ಬೋದಲ್ವಾ? ಪ್ಲೀಸ್ ಭಾವ, ಅರ್ಥ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ವಿಕ್ಕಿಯವ್ರು ನನ್ನ ಜೊತೆ ಇರಬೇಕೋ ಬೇಡವೋ ನೀವೇ ಹೇಳಿ. ಅಮೂಲ್ಯ ಇದ್ದಾಳಲ್ವಾ? ಅಮ್ಮು ನನ್ನ ಜೊತೆಗಿದ್ದಾಳೆ ಗೊತ್ತು ಭಾವ, ಆದರೆ ವಿಕ್ಕಿಯವರು ನನ್ನ ಜೊತೆಗಿರಬೇಕು ಅಲ್ವಾ? ಆರ್ತಿ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ಮನೆಯವರೆಲ್ಲ ಇದ್ದೀವಲ್ಲ, ನಾವಿರ್ತೀವಿ. ಅದೆಲ್ಲ ನನಗೆ ಗೊತ್ತಿಲ್ಲ ಭಾವ. ನನಗಂತೂ ನಿಮ್ಮ ಮೇಲೆ ತುಂಬಾ ಕೋಪ ಇದೆ. ಒಂದು, ಈಗಲೇ ನೀವು ವಿಕ್ಕಿ ಅವ್ರಿಗೆ ಫೋನ್ ಮಾಡಿ, ಇಲ್ಲಾಂದ್ರೆ ಅವ್ರಿಗೆ ಇಲ್ಲಿಗೆ ಬರೋದಕ್ಕೆ ಹೇಳಿ ಅಷ್ಟೇ. ಪ್ಲೀಸ್ ಹೇಳಿ ಭಾವ, ಮಾತಾಡಿ. ಒಂದು ಸ್ವಲ್ಪ ಹೊರಗಡೆ ಬರ್ತೀಯಾ? ಹೊರಗಡೆನಾ? ಅಂದ್ರೆ ವಿಕ್ಕಿ ಅವ್ರು ಬಂದಿದ್ದಾರೆ ಭಾವ? ನನಗೆ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ. ನನ್ನ ಮೇಲೆ ಭಯ ಇದೆ, ಅದಕ್ಕೆ ನನ್ನನ್ನು ಸಮಾಧಾನ ಮಾಡಿಕೊಂಡು ನನ್ನನ್ನು ಆಚೆ ಕರ್ಕೊಂಡು ಬನ್ನಿ ಅಂತ ನಿಮ್ಮನ್ನು ಕಳ್ಸಾರಲ್ವಾ? ನಾನಂತೂ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಚೆನ್ನಾಗಿ ಹೋಗ್ದು ಉಪ್ಪಿನಕಾಯಿ ಹಾಕ್ತೀನಿ. ವಿಕ್ಕಿ ಅವರೇ, ಆರ್ತಿ, ವಿಕ್ಕಿ, ಆರ್ತಿ ನನ್ನ ಮಾತು ಕೇಳಿ. ವಿಕ್ಕಿ ಅವರೇ, ವಿಕ್ಕಿ ಅವರೇ, ವಿಕ್ಕಿ ಅವರೇ, ಎಲ್ಲಿದ್ದೀರಾ? ವಿಕ್ಕಿ ಅವರೇ, ನನಗೆ ಗೊತ್ತು ನೀವು ಆಟ ಆಡ್ತಿದ್ದೀರಾ ಅಂತ. ಎಲ್ಲಿದ್ದೀರಾ?